ಸ್ನೇಹಿತರೆ, ಹೋಳಿ ಅಂದ ತಕ್ಷಣ ನಮಗೆ ನೆನಪಾಗುವುದು ಬಣ್ಣಗಳು, ಸಡಗರ ಮತ್ತು ಸಂಭ್ರಮ. ಭಾರತ ಮಾತ್ರವಲ್ಲದೆ ವಿದೇಶಗಳಲ್ಲಿಯೂ ಅತ್ಯಂತ ಪ್ರೀತಿಯಿಂದ ಆಚರಿಸಲ್ಪಡುವ ಹಬ್ಬವಿದು. ಆದರೆ ನಿಮಗೆ ಗೊತ್ತಾ, ಹೋಳಿ ಅಂದ್ರೆ ಕೇವಲ ಬಣ್ಣ ಎರಚುವುದಲ್ಲ. ಇದರ ಹಿಂದೆ ಒಂದು ದೊಡ್ಡ ಇತಿಹಾಸವಿದೆ, ಆಧ್ಯಾತ್ಮಿಕ ಮಹತ್ವವಿದೆ ಮತ್ತು ವೈಜ್ಞಾನಿಕ ಆಚರಣೆಗಳಿವೆ. ಸಾಮಾನ್ಯವಾಗಿ ಫಾಲ್ಗುಣ ಮಾಸದ ಹುಣ್ಣಿಮೆಯಿಂದ ಪಂಚಮಿಯವರೆಗೆ ಸುಮಾರು 5 ರಿಂದ 6 ದಿನಗಳ ಕಾಲ, ಕೆಲವೆಡೆ 2 ದಿನ, ಇನ್ನು ಕೆಲವೆಡೆ 5 ದಿನ ಈ ಉತ್ಸವವನ್ನು ಆಚರಿಸಲಾಗುತ್ತದೆ. 2026ರಲ್ಲಿ ಹೋಳಿ ಹಬ್ಬವನ್ನು ಮಾರ್ಚ್ 2ರಂದು ಆಚರಿಸಲಾಗುವುದು. ಇವತ್ತಿನ ವಿಡಿಯೋದಲ್ಲಿ ಹೋಳಿ ಹಬ್ಬದ ಹಿಂದಿರುವ ರೋಚಕ ಕಥೆಗಳು, ಕಾಮದಹನದ ಹಿನ್ನೆಲೆ ಮತ್ತು ಶಾಸ್ತ್ರೋಕ್ತವಾಗಿ ಹೋಳಿ ಹಬ್ಬ ಮಾಡುವುದು ಹೇಗೆ ಎಂಬುದನ್ನು ಸಂಪೂರ್ಣವಾಗಿ ತಿಳಿಯೋಣ. ಮೊದಲಿಗೆ ಹೋಳಿ ಅಥವಾ ಹೋಲಿಕೆ ಅಂದರೆ ಯಾರು ಅಂತ ತಿಳಿಯೋಣ. ಶಾಸ್ತ್ರಗಳ ಪ್ರಕಾರ ಹೋಲಿಕೆ ಎಂಬುದು ಒಬ್ಬ ದೇವತೆ. ಇವಳಿಗೆ ಮನುಷ್ಯನ ಮನಸ್ಸಿನಲ್ಲಿರುವ ಅರಿಷಡ್ವರ್ಗಗಳನ್ನು ಅಂದರೆ ಕಾಮ, ಕ್ರೋಧ, ಲೋಭ, ಮೋಹ, ಮದ ಮತ್ತು ಮತ್ಸರಗಳೆಂಬ 6 ಶತ್ರುಗಳನ್ನು ಗೆಲ್ಲುವ ಶಕ್ತಿ ಇದೆ. ನಾವು ಹೋಳಿ ಹಬ್ಬವನ್ನು ಈ ಹೋಲಿಕಾದೇವಿಯನ್ನು ಪ್ರಾರ್ಥಿಸುವುದೇ ನಮ್ಮೊಳಗಿನ ಕೆಟ್ಟ ಗುಣಗಳು ನಾಶವಾಗಲಿ ಮತ್ತು ಸಾತ್ವಿಕ ಗುಣಗಳು ಬೆಳಗಲಿ ಎಂದು. ಇದು ಕೇವಲ ಆಚರಣೆಯಲ್ಲ, ಮನಸ್ಸಿನ ಶುದ್ಧೀಕರಣದ ಪ್ರಕ್ರಿಯೆ. ಈಗ ಈ ಹಬ್ಬದ ಹಿಂದಿರುವ 3 ಪ್ರಮುಖ ಪೌರಾಣಿಕ ಕಥೆಗಳನ್ನು ನೋಡೋಣ. ಪ್ರತಿಯೊಂದು ಕಥೆಯು ಒಂದೊಂದು ಭಾಗದ ಆಚರಣೆಯನ್ನು ಪ್ರತಿನಿಧಿಸುತ್ತದೆ. ಹಿಂದಿನ ಕಾಲದಲ್ಲಿ ಡುಂಡಾ ಅಥವಾ ಡೌಂಡಾ ಎಂಬ ಹೆಸರಿನ ರಾಕ್ಷಸಿ ಒಂದು ಊರಿಗೆ ನುಗ್ಗಿ ಅಲ್ಲಿನ ಸಣ್ಣ ಮಕ್ಕಳನ್ನು ಪೀಡಿಸುತ್ತಿದ್ದಳು. ಅವಳು ರೋಗಗಳನ್ನು ಹರಡುತ್ತಿದ್ದಳು. ಊರಿನ ಜನ ಎಷ್ಟೇ ಪ್ರಯತ್ನಿಸಿದರೂ ಅವಳನ್ನು ಓಡಿಸಲು ಸಾಧ್ಯವಾಗಲಿಲ್ಲ. ಆಗ ಆ ಜನರು ನಾರದ ಮುನಿಗಳ ಬಳಿ ಪರಿಹಾರ ಕೇಳಿದರು. ನಾರದರು ಯುಧಿಷ್ಠಿರನಿಗೆ ಒಂದು ಉಪಾಯ ಹೇಳಿದರು. ಜನರೆಲ್ಲರೂ ಒಂದಾಗಿ ಅಗ್ನಿಯನ್ನು ಹೊತ್ತಿಸಿ ಜೋರಾಗಿ ವಾದ್ಯಗಳನ್ನು ಬಾರಿಸಿ ಶಬ್ದ ಮಾಡಿ ಅದರಂತೆ ಜನರು ಮಾಡಿದಾಗ ಆ ಶಬ್ದ ಮತ್ತು ಅಗ್ನಿಯ ಭಯಕ್ಕೆ ರಾಕ್ಷಸಿ ಊರು ಬಿಟ್ಟು ಓಡಿ ಹೋದಳು. ಇದೇ ಹೋಲಿಕಾ ಮಹೋತ್ಸವದ ಆರಂಭ ಎಂದು ಭವಿಷ್ಯೋತ್ತರ ಪುರಾಣದಲ್ಲಿ ಹೇಳಲಾಗಿದೆ. ಉತ್ತರ ಭಾರತದಲ್ಲಿ ಹೋಳಿಯ ಮೊದಲ 3 ದಿನ ಬಾಲಕೃಷ್ಣನ ಉತ್ಸವ ನಡೆಯುತ್ತದೆ. ಕೃಷ್ಣನನ್ನು ಕೊಲ್ಲಲು ಬಂದ ಪೂತನಿ ಎಂಬ ರಾಕ್ಷಸಿಯ ಪ್ರತಿಕೃತಿಯನ್ನು ಮಾಡಿ ಫಾಲ್ಗುಣ ಹುಣ್ಣಿಮೆಯ ರಾತ್ರಿ ಸುಡುತ್ತಾರೆ. ಇದು ಕೆಟ್ಟದ್ದರ ಮೇಲೆ ಒಳ್ಳೆಯದರ ವಿಜಯದ ಸಂಕೇತ. ನಮ್ಮ ದಕ್ಷಿಣ ಭಾರತದಲ್ಲಿ ಹೋಳಿಯನ್ನು ಕಾಮದಹನ ಎಂದು ಆಚರಿಸುತ್ತೇವೆ. ಒಮ್ಮೆ ಪರಶಿವನು ಗಾಢವಾದ ತಪಸ್ಸಿನಲ್ಲಿದ್ದನು. ಆಗ ದೇವತೆಗಳ ಕಾರ್ಯಕ್ಕಾಗಿ ಮನ್ಮಥನು ಶಿವನ ತಪಸ್ಸನ್ನು ಭಂಗ ಮಾಡಲು ಹೂಬಾಣ ಬಿಟ್ಟನು. ಶಿವನ ಅಂತಃಕರಣದಲ್ಲಿ ಮನ್ಮಥ ಪ್ರವೇಶಿಸಿದಾಗ ಶಿವನು ಕೋಪದಿಂದ ತನ್ನ 3ನೇ ಕಣ್ಣನ್ನು ತೆರೆದನು. ಆ ಕ್ಷಣವೇ ಮನ್ಮಥ ಸುಟ್ಟು ಭಸ್ಮವಾದನು. ಆದ್ದರಿಂದಲೇ ಇಂದಿಗೂ ದಕ್ಷಿಣ ಭಾರತದಲ್ಲಿ ಕಾಮದೇವನ ಪ್ರತಿಕೃತಿಯನ್ನು ಮಾಡಿ ದಹಿಸಲಾಗುತ್ತದೆ. ನಮ್ಮ ಮನಸ್ಸಿನಲ್ಲಿರುವ ಕಾಮನೆಗಳನ್ನು ಗೆಲ್ಲುವ ಶಕ್ತಿ ಈ ಹೋಳಿ ಹಬ್ಬಕ್ಕಿದೆ. ಈಗ ಮುಖ್ಯ ಭಾಗಕ್ಕೆ ಬರೋಣ. ಹೋಳಿ ಹಬ್ಬದಂದು ಪೂಜೆ ಮಾಡುವುದು ಹೇಗೆ? ಶಾಸ್ತ್ರೋಕ್ತವಾಗಿ ಪೂಜೆ ಮಾಡಲು ಈ 12 ಸರಳ ಹಂತಗಳನ್ನು ಅನುಸರಿಸಿ. ಶುದ್ಧತೆ. ಹೋಳಿ ಪೂಜೆ ಮಾಡುವ ಯಜಮಾನನು ಅಂದರೆ ಮನೆಯ ಮುಖ್ಯಸ್ಥ ಸ್ನಾನ ಮಾಡಿ ಶುಚಿಯಾಗಿ ಹೋಳಿ ಹಚ್ಚುವ ಜಾಗದಲ್ಲಿ ಮನೆಯ ಮೇಲೆ ಕುಳಿತುಕೊಳ್ಳಬೇಕು. 2ನೇಯದು ಸಂಕಲ್ಪ. ಆಚಮನ ಮಾಡಿ ತನ್ನ ಕುಟುಂಬದ ರಕ್ಷಣೆಗಾಗಿ ಮತ್ತು ಪೀಡೆಗಳ ನಾಶಕ್ಕಾಗಿ ನಾನು ಹೋಲಿಕಾ ಪೂಜೆಯನ್ನು ಮಾಡುತ್ತೇನೆ, ಮಮ ಡುಂಡಾ ರಾಕ್ಷಸಿ ಪ್ರೀತ್ಯರ್ಥಂ ಎಂದು ಪೂಜೆಯ ಸಂಕಲ್ಪ ಮಾಡಬೇಕು. 3 ಕಲಶ ಪೂಜೆ. ಗಂಧ ಹೂವುಗಳನ್ನು ಅರ್ಪಿಸಿ ಕಲಶ ಹಾಗೂ ಗಂಟೆಯನ್ನು ಪೂಜಿಸಬೇಕು. 4 ಪ್ರೋಕ್ಷಣೆ. ಪೂಜೆಗೆ ಇಟ್ಟಿರುವ ಎಲ್ಲಾ ವಸ್ತುಗಳ ಮೇಲೆ ತುಳಸಿ ಎಲೆಯಿಂದ ನೀರನ್ನು ಸಿಂಪಡಿಸಿ ಶುದ್ಧಿ ಮಾಡಬೇಕು. 5 ಅಗ್ನಿಸ್ಪರ್ಶ. ಕರ್ಪೂರವನ್ನು ಬಳಸಿ ಹೋಲಿಕಾಯೈ ನಮಃ ಎಂದು ಹೇಳುತ್ತಾ ಅಗ್ನಿಯನ್ನು ಹೊತ್ತಿಸಬೇಕು. 6 ಅಲಂಕಾರ. ಉರಿಯುತ್ತಿರುವ ಹೋಳಿಗೆ ಗಂಧ, ಅರಶಿನ, ಕುಂಕುಮ ಮತ್ತು ಹೂವುಗಳನ್ನು ಅರ್ಪಿಸಿ ಊದುಬತ್ತಿ ಮತ್ತು ದೀಪ ತೋರಿಸಬೇಕು. 7 ನೈವೇದ್ಯ. ಹೋಳಿಗೆಯ ನೈವೇದ್ಯ ಅಥವಾ ಸಿಹಿ ತಿನಸುಗಳು ಅಗ್ನಿಗೆ ಅರ್ಪಿಸಬೇಕು. 8 ತುಪ್ಪದ ಧಾರೆ. ಹೋಳಿಯ ಮೇಲೆ ಹಾಲು ಮತ್ತು ತುಪ್ಪದ ಮಿಶ್ರಣವನ್ನು ಪ್ರೋಕ್ಷಣೆ ಮಾಡಬೇಕು. 9 ಪ್ರದಕ್ಷಿಣೆ. ಹೋಳಿ ಉರಿಯುತ್ತಿರುವಾಗ ಭಕ್ತಿಯಿಂದ ಅದರ ಸುತ್ತ 3 ಬಾರಿ ಪ್ರದಕ್ಷಿಣೆ ಹಾಕಬೇಕು. 10 ಬೊಬ್ಬೆ ಹೊಡೆಯುವುದು. ಪ್ರದಕ್ಷಿಣೆ ಆದ ಮೇಲೆ ಬೋರಲು ಕೈಯಿಂದ ಬಾಯಿ ಬಡಿದುಕೊಂಡು ಬೊಬ್ಬೆ ಹೊಡೆಯಬೇಕು. ಇದು ಡುಂಡಾ ರಾಕ್ಷಸಿಯನ್ನು ಓಡಿಸುವ ಸಂಕೇತ. 11 ಹಂಚುವುದು. ಅಗ್ನಿಯ ಭಯದಿಂದ ರಕ್ಷಣೆ ಸಿಗಲಿ ಎಂದು ಪ್ರಾರ್ಥಿಸಿ ಅಲ್ಲಿ ನೆರೆದ ಜನರಿಗೆ ತೆಂಗಿನಕಾಯಿ, ಸಿಹಿಕಂಚಿ ಅಂದರೆ ಚಕೋತ ಹಣ್ಣುಗಳನ್ನು ಪ್ರಸಾದವಾಗಿ ಹಂಚಬೇಕು. ಆ ರಾತ್ರಿ ನೃತ್ಯ, ಭಜನೆ ಮಾಡುತ್ತಾ ಜಾಗರಣೆ ಮಾಡಬೇಕು. 12 ಶಾಂತಿ. ಮರುದಿನ ಬೆಳಿಗ್ಗೆ ಹೋಳಿ ಸಂಪೂರ್ಣ ಉರಿದ ನಂತರ ಆ ಬೂದಿಯ ಮೇಲೆ ಹಾಲು ತುಪ್ಪ ಚಿಮಿಕಿಸಿ ಶಾಂತಗೊಳಿಸಬೇಕು. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ವಿಡಿಯೋಗೆ ಒಂದು ಲೈಕ್ ನೀಡಿ ಹಾಗೂ ನಿಮ್ಮ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ. ನಿಮ್ಮ ಅನಿಸಿಕೆಗಳನ್ನು ಕಾಮೆಂಟ್ ಮೂಲಕ ತಿಳಿಸಿ. ನೀವಿನ್ನೂ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲವೆಂದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು.